ಮಲ್ಲಸಂದ್ರ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾಗಿ ಎಂಡಿ ಲಕ್ಕಣ್ಣ ಮತ್ತು ದಾಸರಹಳ್ಳಿ ವಾರ್ಡ್ ಜೆಡಿಎಸ್ ಅಧ್ಯಕ್ಷರಾಗಿ ಬಿಆರ್ ಬಲರಾಮ್ ಆಯ್ಕೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ವಾರ್ಡಿನ ಎಂಡಿ ಲಕ್ಕಣ್ಣನವರ ನಿವಾಸದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಸಭೆಯಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಎಂ ಮುನಿಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಜಯಣ್ಣ ಹಾಗೂ ಹಿರಿಯ ಮುಖಂಡ ಶಿವಣ್ಣನವರ ನೇತೃತ್ವದಲ್ಲಿ ತೆರವಾಗಿದ್ದ ದಾಸರಹಳ್ಳಿ ವಾರ್ಡ್ ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಈ ಹಿಂದೆ ಹಂಗಾಮಿ ಅಧ್ಯಕ್ಷರಾಗಿ ನೇಮಿಸಿದ್ದ ಬಲರಾಮ್ ರವರನ್ನು ಅಧಿಕೃತವಾಗಿ ಆಯ್ಕೆ ಮಾಡಿ ಕರ್ತವ್ಯ ಪತ್ರವನ್ನು ವಿತರಿಸಲಾಯಿತು. ಅಷ್ಟೇ ಅಲ್ಲದೆ ಮಲ್ಲಸಂದ್ರ ವಾರ್ಡಿನಲ್ಲಿ ತೆರವಾಗಿದ್ದ ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಮುಖಂಡ ಮತ್ತು ಮಲ್ಲಸಂದ್ರ ಗ್ರಾಮಸ್ಥರಾದ ಎಂಡಿ ಲಕ್ಕಣ್ಣನವರನ್ನು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಆಯ್ಕೆ ಮಾಡಿ ಕರ್ತವ್ಯ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಂಡಿ ಲಕ್ಕಣ್ಣನವರ ಮತ್ತು ಬಿಆರ್ ಬಲರಾಮ್ ರವರ ಸ್ನೇಹಿತರು, ಹಿತೈಷಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರು ಆಗಮಿಸಿ ಸನ್ಮಾನಿಸುವ ಮೂಲಕ ಮತ್ತು ಹೂಗುಚ್ಛ ನೀಡುವ ಮೂಲಕ ಶುಭಾಶಯ ತಿಳಿಸಿದರು. ಅಭಿಮಾನಿಯಾಗಿ ಜೆಡಿಎಸ್ ಪಕ್ಷವನ್ನು ಕಟ್ಟಕ್ಕೆ ಬರಲ್ಲ, ಬರಲ್ಲ. ನಾನು ನಿಶ್ಚಿತವಾಗಿ ಯಾರ್ಯಾರು ಏನೇನು ಮಾಡಬೇಕು, ಯಾವ ಕೆಲಸ ಮಾಡಬೇಕು ವಿಶೇಷ ದಿನ ಅಂತ ಹೇಳ್ತೀನಿ. ಕ್ಷೇತ್ರಕ್ಕೆ ಆಗಮಿಸಿರೋರು ಆರಕ್ಷಕರು ಬರ್ತಾರೆ ಮತ್ತು ಅದೇ ರೀತಿ ಶೋಭಕರು ಬರ್ತಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸುತ್ತೀನಿ. ಮಹಾಲಕ್ಷ್ಮಿ ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಅಂತ ಸಮಯದಲ್ಲಿ ಮತ್ತು ಇನ್ನೊಂದು ವಿಶೇಷವಾದಂತಹ ದಿನ ಇವತ್ತು ನೂತನವಾಗಿ ನಮ್ಮ ಇಡೀ ಕ್ಷೇತ್ರ ವ್ಯಾಪ್ತಿ ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷರ ನೇಮಕಾತಿ ಮಾಡುವಂಥ ಕೆಲಸ ಮೊನ್ನೆ ರಾಜಗೋಪಾಲ್ ನಗರದಲ್ಲಿ ಮಾಡಿದ್ವಿ. ಇವತ್ತು ಮಲ್ಸಂದ್ರ ಮತ್ತು ದಾಸರಳ್ಳಿ ಈಗಾಗಲೇ ಮಾಡಿದ್ವಿ. ಇದು ಇಷ್ಟೇ, ಇದ್ರ ನೇಮಕಾತಿ ಮಾಡೋ ಅಧ್ಯಕ್ಷ ಜವಾಬ್ದಾರಿ ಕೊಡುವಂಥ ಕೆಲಸ. ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷರ ನೇಮಕ ಮಾಡಿ ಜವಾಬ್ದಾರಿ ಕೊಟ್ಟರೆ ವಾರ್ಡ್ ಮಟ್ಟದಲ್ಲಿ ಒಂದು ಕಮಿಟಿ ಮಾಡ್ಕೊತಾರೆ. ಮಹಿಳಾ ಅಧ್ಯಕ್ಷ ನೇಮಕ ಮಾಡೋವಂಥದ್ದು, ಎಲ್ಲರಿಗೂ ಒಂದು ಜವಾಬ್ದಾರಿ ಕೆಲಸ ಕೊಡುವಂಥ ಕೆಲಸ ಮಾಡೋವಂಥ ಕೆಲಸ ನಾವು ನಮ್ಮ ಅಧ್ಯಕ್ಷ ಜವಾಬ್ದಾರಿ ಕೊಡ್ತಾಯಿದ್ದೀವಿ. ವಾರ್ಡ್ ಮಟ್ಟದಲ್ಲಿ ಎಲ್ರಿಗೂ ಒಂದು ಜವಾಬ್ದಾರಿ ಕೊಡ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಏನೇ ಒಂದು ಕಷ್ಟ ಸುಖ ಸಮಸ್ಯೆಗಳು ಬಂದಾಗ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ. ಇದರಿಂದ ನಮ್ಮ ಪಕ್ಷ ಸಂಘಟನೆ ಆಗುತ್ತೆ ಅಂತ ಉದ್ದೇಶದಿಂದ ಇವತ್ತು ಇಡೀ ವಾರ್ಡ್ ಮಟ್ಟದಲ್ಲಿ, ಇಡೀ ಕ್ಷೇತ್ರ ಮಟ್ಟದಲ್ಲಿ ಪ್ರತಿಯೊಂದು ವಾರ್ಡ್ಗೂ ನಾವು ಹೊಸದಾಗಿ ಅಧ್ಯಕ್ಷ ನೇಮಕಾತಿ ಮಾಡುವಂಥ ಕೆಲಸ ಪಕ್ಷ ಸಂಘಟನೆ ದೃಷ್ಟಿಯಿಂದ ಏನು ನಮ್ಮ ರಾಜ್ಯಾಧ್ಯಕ್ಷ ಕುಮಾರಣ್ಣವರು ಮತ್ತು ದೇವೇಗೌಡ ಅಪ್ಪಾಜಿಯವರು, ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರಂತ ರಮೇಶ್ ಗೌಡ ಅವರ ಸೂಚನೆ ಮೇರೆಗೆ ಇವತ್ತು ಇಡೀ ಕ್ಷೇತ್ರದಲ್ಲಿ ವಾರ್ಡ್ ಅಧ್ಯಕ್ಷ ನೇಮಕ ಮಾಡುವಂಥದ್ದು, ಪದಾಧಿಕಾರಿಗಳನ್ನ ನೇಮಕ ಮಾಡುವಂಥದ್ದು ಆ ಕೆಲಸ ಪಕ್ಷ ಸಂಘಟನೆಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೂತನ ಅಧ್ಯಕ್ಷರಾಗಿ ಮಲ್ಸಂದ್ರ ವಾರ್ಡ್ ಅಧ್ಯಕ್ಷರು ಆಯ್ಕೆಯಾಗಿದ್ದೀರ. ಕಾರ್ಯಕರ್ತರ ಮುಖಂಡರಿಗೆ ಏನು ಹೇಳ್ತಾರೆ, ಪಕ್ಷದ ಯಾವ ರೀತಿ ಮುಂದೆ ತೊಗೊಂಡು ಹೋಗ್ತಾರೆ? ಈಗ ನನಗೆ ಜವಾಬ್ದಾರಿ ಕೊಟ್ಟರಿಂದ ನಮ್ಮ ಮಹಿಳಾ ಮೋರ್ಚನ್ನು ಇನ್ನು ಮಿಕ್ತವ್ರು ಎಲ್ಲರಿಗೂ ಒಂದೊಂದು ಪೋಸ್ಟ್ ಕೊಟ್ಕೊಂಡು ಯಾವ ಥರ ಸಂಘಟನೆ ಮಾಡ್ಕೊಬೇಕು ಅಂತೇಳಿ ಮುಂದಿನ ಇದರೊಳಗೆ ಸಂಘಟನೆ ಮಾಡಿದಾಗೆ ಎಲ್ಲ ಸಭೆ ಕರೆದು ಒಬ್ಬೊಬ್ರಿಗೆ ಒಂದೊಂದು ಪೋಸ್ಟ್ ಥರ ಕೊಟ್ಟು ನಮ್ಮ ಅಧ್ಯಕ್ಷ ಮುಖಾಂತರ ನಮ್ಮ ಮುಖಾಂತರ ಕೊಟ್ಟು ನಾನೇ ಮುಂದೆ ನಿಂತ್ಕೊಂಡು ಇನ್ನೇನು ಕೆಲಸ ಮಾಡಬೇಕು ಮಿಕ್ಕಿದ್ದೆಲ್ಲ ನಾನು ಮಾಡ್ತೀವಿ. ನಮ್ಮ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಕಣ್ಣವರು ಮತ್ತು ಬಲರಾಮ್ ಅವರು ಭಾಳ ಒಳ್ಳೆಯ ಕಾರ್ಯಕ್ರಮ ಹಾಕ್ಕೊಂಡು ಪಕ್ಷದ ಎಲ್ಲ ಮುಖಂಡರನ್ನು ಜೊತೆ ಸೇರಿಸ್ಕೊಂಡು ಪಕ್ಷವನ್ನು ಬಲವಾಗಿ ಕಟ್ತಾರೆ ಅಂತ ಅನ್ನುವಂಥ ಒಂದು ಆಶಯದ ಮೇಲೆ, ನಂಬಿಕೆಯ ಮೇಲೆ ನಮ್ಮ ಅಧ್ಯಕ್ಷರಾದಂಥ ಮುನ್ಸಾಮಣ್ಣವರು ಅವರಿಬ್ಬರಿಗೂ ಒಂದು ವಾರ್ಡ್ ಅಧ್ಯಕ್ಷರ ಪೋಸ್ಟನ್ನು ಜವಾಬ್ದಾರಿ ಕೊಟ್ಟವ್ರೆ. ಮೊದಲನೇದಾಗಿ ನನ್ನಂಥ ನಿಷ್ಠಾವಂತ ಕಾರ್ಯಕರ್ತನಿಗೆ ಒಂದು ಅಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಿಗೂ ಮತ್ತು ಹಿರಿಯ ಮುಖಂಡರಾದ ಶಿವಣ್ಣವ್ರಿಗೂ ಹಾಗೂ ಜಯಣ್ಣವರಿಗೂ ಧನ್ಯವಾದಗಳು ತಿಳಿಸ್ತೀನಿ. ನಾನು ಹಳ್ಳಿ 4 ತಿಂಗಳಿಂದಲೇ ಮಾಡ್ತಾ ತೋರಿಸಿದ್ದೀನಿ. ನನಗೇನು ಇದನ್ನು ಹೊಸ್ತೇನಲ್ಲ. ಈಗ ಮುಂದೆ ಇನ್ನೂ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ವಾರ್ಡಲ್ಲಿ ಬೀದಿ ಲೈಟಿನ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಬಡವರ ಮಕ್ಕಳ ವಿದ್ಯಾಭ್ಯಾಸ ಸಮಸ್ಯೆ ಇರ್ಬೋದು, ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಇರ್ಬೋದು, ಇಲ್ಲ ಟೇಷನ್ದ ಯಾವುದೋ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಎಲ್ಲರಿಗೂ ಸ್ಪಂದಿಸ್ತೀನಿ. ನಮ್ಮ ಕ್ಷೇತ್ರದ ಅಧ್ಯಕ್ಷ ಅವರೇ ಖುಷಿ ಪಡಬೇಕು. ಆ ಥರದ ನಾನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆ ನಿಟ್ಟಿನ ಜವಾಬ್ದಾರಿ ಕೊಟ್ಟಿರೋದು ನಾನು ಉಳಿಸ್ಕೊಂಡು ಹೋಗ್ತೀನಿ ಅಂತ ನಾನು ಎರಡು ಮಾತು. ಮಲ್ಸಂದ್ರ ವಾರ್ಡ್ ಅಧ್ಯಕ್ಷರಾದ ಲಕ್ಕಣ್ಣನವರಿಗೆ ಮತ್ತು ದಾಸರಳ್ಳಿ ಅಧ್ಯಕ್ಷರಾದ ಬಲರಾಮಣ್ಣವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇವತ್ತಿನ ದಿನ ನಮ್ಮ ಅಧ್ಯಕ್ಷರಾಗಿ ಮಲ್ಸಂದ್ರ ವಾರ್ಡ್ಗೆ ಎಂಡಿ ಲಕ್ಕಣ್ಣನವರಿಗೆ ಇವತ್ತು ಒಂದು ಸ್ಥಾನ ಕೊಟ್ಟಿದ್ದಾರೆ. ಮತ್ತು ದಾಸರಳ್ಳಿ ಕ್ಷೇತ್ರದಲ್ಲಿ ಬಲರಾಮಣ್ಣ ಅವ್ರಿಗೆ ಅಧ್ಯಕ್ಷರು ಇದಾಗಿ ವಾರ್ಡ್ ಮಟ್ಟದಲ್ಲಿ ಇದು ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಕ್ಕೋಸ್ಕರ ನಾವು ದುಡಿಬೇಕು.